ಫ್ರೆಂಡ್ಸ್, ನಾನಿವತ್ತು ಹೀರೆಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಇದು ಹೀರೆಕಾಯಿ ಚಟ್ನಿನ ನೋಡಿ ಈ ಥರ ಮೊದಲು ನಾವು ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ಕಟ್ ಮಾಡಬೇಕು. ಇದು ರೊಟ್ಟಿ, ಚಪಾತಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದು ಮಾಡಲಿಕ್ಕೆ ನೋಡಿ ಈಗ ಹಸಿರು ಮೆಣಸಿನ್ಕಾಯಿ ಮತ್ತು ಇದನ್ನು ಚಿಕ್ಕ ಚಿಕ್ಕದಾಗಿ ಹೀರೆಕಾಯಿ ಕಟ್ ಮಾಡಿಬಿಟ್ಟು ನೀರಿಗೆ ಹಾಕಿ ಫಸ್ಟು ಬೇಯಿಸೋಣ. ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಬಿಡ್ಬೇಕು ಎಲ್ಲವನ್ನು. ನೋಡಿ ಮೊದಲದಾಗಿ ಹೀಗೆ ಒಂದು ಪಾತ್ರೆಗೆ ನಾವು ಫಸ್ಟು ನೀರಿಟ್ಬಿಡೋಣ. ಇದು ನೀರು ಬಿಸಿಯಾಗುತ್ತೆ. ಬಿಸಿಯಾದಾಗೇ ನಾವು ಇದನ್ನು ನೋಡಿ ಹೀಗೆ ಹೀರೆಕಾಯಿನ ಹಾಕ್ತಾ ಬರೋಣ. ಸ್ವಲ್ಪ ಸಾಫ್ಟ್ ಆಗೋವರೆಗೆ ನಾವು ನೀರಲ್ಲಿ ಬೇಯಿಸ್ಬಿಡೋಣ. ನೋಡಿ ಹೀಗೆ. ಅದೇ ರೀತಿ ಇದ್ರ ಜೊತೆಗೇ ನಾವು ಹಸಿರು ಮೆಣಸಿನ್ಕಾಯಿನೂ ಸಹ ಹಾಕೋಣ. ಹಸಿರು ಮೆಣಸಿನ್ಕಾಯಿ ನೀವು ಖಾರಕ್ಕೆ ತಕ್ಕಂತೆ ಯೂಸ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಹೀರೆಕಾಯಿ ಎಲ್ಲ ಹೀಗೆ ಬೇಯ್ತಾ ಇದೆ ನೋಡಿ. ಈಗ ಇದು ಮಸಾಲೆ ರುಬ್ಬಲಿಕ್ಕೆ ನೋಡಿ ನಾನು ಈರುಳ್ಳಿನ ಕಟ್ ಮಾಡಿಟ್ಟಿದ್ದೀನಿ. ಅದೇ ರೀತಿ ಸಾಂಬಾರು ಸೊಪ್ಪು, ಜೀರಿಗೆ, ಸ್ವಲ್ಪ ತೆಂಗಿನಕಾಯಿ ಮತ್ತು ಹುರಿಗಡಲೆ, ಮತ್ತೊಂಚೂರು ಪುದೀನ, ಒಂಚೂರು ಹಸಿ ಕರಿಬೇವಿನ ಸೊಪ್ಪು ಮತ್ತು ಒಂದೆರಡೆರಡಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಒಗ್ಗರಣೆಗೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಕಟ್ ಮಾಡಿಟ್ಟಿದ್ದೀನಿ. ನೋಡಿ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಅದೇ ರೀತಿ ಹಸಿ ಕರಿಬೇವಿನ ಸೊಪ್ಪು ಸಹ ತಗೊಂಡಿದ್ದೀನಿ. ಇವೆಲ್ಲವನ್ನು ಹಾಕಿ ನಾವು ಈಗ ಮೊದಲನೇದಾಗಿ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಬೇಕು ನಾವು ಯಾವಾಗಲೂ. ನೋಡಿ ಈ ರೀತಿಯಾಗಿ ನೋಡಿ ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಸಾಂಬಾರು ಸೊಪ್ಪು, ಚೂರು ಪುದೀನ ಸೊಪ್ಪು ಮತ್ತು ಹಸಿ ಕರಿಬೇವಿನ ಸೊಪ್ಪೆಲ್ಲ ಮಕ್ಕಳೆಲ್ಲ ತಿನ್ನಲ್ಲ. ಇದರ ಮೆಮೊರಿ ಪವರಿಗೆ ಎಲ್ಲ ತುಂಬ ಒಳ್ಳೆಯದು. ಹಾಗಾಗಿ ಯಾವಾಗಲೂ ಚಟ್ನಿಗಳಿಗೆ ನಾವು ರುಬ್ಬುವಾಗ ಹಾಕಬೇಕು. ಮತ್ತು ಅದೇ ರೀತಿ ನೋಡಿ ಚೂರು ಶುಂಠಿ ಮತ್ತು ಅದೇ ರೀತಿ ಒಂಚೂರು ಬೆಳ್ಳುಳ್ಳಿ ಮತ್ತು ಅದೇ ರೀತಿ ನೋಡಿ ಹುರಿಗಡಲೆ ಒಂದು ಸ್ಪೂನು ಮತ್ತು ಅದೇ ರೀತಿ ತೆಂಗಿನಕಾಯಿ ಸ್ವಲ್ಪ ನಿಮಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ ನೋಡಿ ಹಾಕಿ ಇವೆಲ್ಲವನ್ನು ನಾವು ಮೊದಲನೇದಾಗಿ ಒಂಚೂರು ಉಪ್ಪು ಹಾಕಿಬಿಟ್ಟು ರುಬ್ಬುವಾಗಲೇ ಉಪ್ಪು ಹಾಕ್ಬಿಡೋಣ ಫ್ರೆಂಡ್ಸ್. ಉಪ್ಪು ಹಾಕಿಬಿಟ್ಟು ರುಬ್ಬೋಣ. ಒಂಚೂರೇ ಸ್ವಲ್ಪ ನೀರು ಹಾಕಿಬಿಟ್ಟು ನಂತರ ಇದನ್ನು ಹೀರೆಕಾಯಿನ ಲಾಸ್ಟಿಗೆ ಹಾಕಬೇಕು. ಮತ್ತು ಅದ್ರ ಜೊತೆ ಹಸಿರು ಮೆಣಸು ಸಹ ಇದೆ. ಹೀರೆಕಾಯಿ ಎಲ್ಲ ಬೆಂದಿದ್ದಾವೆ. ಇವನ್ನ ನೋಡಿ ನಾವೀಗ ನೀರೆಲ್ಲ ಹೀಗೆ ಬಿಸಿ ನೀರಲ್ಲಿ ಚೆನ್ನಾಗಿ ಹೀಗೆ ಬಗ್ಗಿಸ್ಬಿಡೋಣ. ಬೆಂದಕ್ಕೆ ನೋಡಿ ಸ್ವಲ್ಪ ತಣ್ಣಗಾಗಲಿ. ಮಸಾಲೆ ಎಲ್ಲ ರುಬ್ಬಿಟ್ಟಿದ್ದೀನಿ. ಈ ಮಸಾಲೆಗೆ ಈಗ ಹೀರೆಕಾಯಿ ಹಾಕಿಬಿಟ್ಟು ಒಂದೇ ಒಂದು ರೌಂಡು ಸ್ವಲ್ಪ ರುಬ್ಬಬೇಕು. ನೋಡಿ ಹಸಿರು ಮೆಣಸು ಮತ್ತು ಹೀರೆಕಾಯಿನ ಹಾಕಿ ರುಬ್ಬೋಣ. ಇನ್ನು ಈ ರೀತಿಯಾಗಿ ಅದಕ್ಕೆ ನೋಡಿ ರುಬ್ಬಿಟ್ಟಿದ್ವಿ. ಇವಾಗ ನಾನು ನೋಡಿ ಇದೇ ರೀತಿಯಾಗಿ ಒಂದು ಪಾತ್ರೆನ ಒಗ್ಗರಣೆಗೆ ಇಟ್ಟಿದ್ದೀನಿ. ಈಗ ನೋಡಿ ಈಗ ಒಗ್ಗರಣೆಗೆ ನಾವು ಎಣ್ಣೆ ಹಾಕೋಣ. ನೋಡಿ ನಾನು ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಈಗ ಎಣ್ಣೆ ಬಿಸಿಯಾದಾಗೇ ಇದಕ್ಕೆ ಒಗ್ಗರಣೆಗೆ ನೋಡಿ ಹಾಗೆ ನೋಡಿ ಸಾಸಿವೆ, ಈಗ ಚಟಪಟ ಸೌಂಡ್ ಬರ್ತಾ ಇದೆ. ಸಾಸಿವೆ, ಈರುಳ್ಳಿ, ಅದೇ ರೀತಿ ಕರಿಬೇವಿನ ಸೊಪ್ಪು ಎಲ್ಲವನ್ನು ಚೆನ್ನಾಗಿ ಈಗ ಒಗ್ಗರಣೆಯಲ್ಲಿ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೆ ಫ್ರೈ ಆಗಲಿ. ನೋಡಿ ಇದೆಲ್ಲ ಈರುಳ್ಳಿ ಕೆಂಪಾಗಿದೆ. ಈಗ ನೋಡಿ ಚಟ್ನಿ ಎಲ್ಲ ರುಬ್ಬಿ ರೆಡಿ ಇದೆಯಲ್ಲ, ಒಗ್ಗರಣೆ ಹಾಕಿ 1 ನಿಮಿಷಗಳ ಕಾಲ ಹಾಗೆ ಬಿಡೋಣ. ಹೀಗೆ ಮಿಕ್ಸ್ ಮಾಡಿ ನಿಮಗೆ ನೋಡಿ ಉಪ್ಪೇನಾದ್ರು ಕಡಿಮೆ ಇದೆ ಅಂದರೆ ಫ್ರೆಂಡ್ಸ್ ನಿಮಗೆ ಸ್ವಲ್ಪ ಉಪ್ಪಿನ ಪುಡಿ ಹಾಕಿ. ನಾನು ಸ್ವಲ್ಪ ಕಡಿಮೆ ಇದೆ ಹಾಗಾಗಿ ಒಂದು ಚಿಟಿಕೆ ಉಪ್ಪು ಹಾಕಿ 1 ನಿಮಿಷಗಳ ಕಾಲ ಕುದಿ ಬಂದಿದ್ದನ್ನ ತೆಗೆದುಬಿಡೋಣ. ಹೀಗೆ ನೋಡಿ ಫ್ರೆಂಡ್ಸ್, ರುಚಿಯಾದಂತಹ ಹೀರೆಕಾಯಿ ಚಟ್ನಿ ರೆಡಿ ಆಯಿತು. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಅಕ್ಕಿ ರೊಟ್ಟಿ ಮಾಡಿದ್ದೀನಿ. ಈ ರೆಸಿಪಿ ಇಷ್ಟ ಆದರೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಮ ಅಭಿಪ್ರಾಯ ಹೇಗೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಬನ್ನಿ. ಅದೇ ರೀತಿ ನನ್ನ ರೆಸಿಪಿನ ಶೇರ್ ಮಾಡಿ. ಅದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.